ಹಾಯ್ ಸ್ನೇಹಿತರೆ, ಶಾನ್ ಬೇಬಿ ಫುಡ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ಮಗು ಆರೋಗ್ಯವಾಗಿ ಗುಂಡಾಗಿರೋದಕ್ಕೆ ಒಂದು ಹೆಲ್ತಿ ಆಗಿರುವಂಥ ರೆಸಿಪಿನ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೆಸಿಪಿನ ನೀವು ಪ್ರತಿದಿನ ಮಾಡ್ಕೊಡೋದ್ರಿಂದ ಮಕ್ಕಳ ವೆಯ್ಟ್ ಗೇನ್ ತುಂಬ ಚೆನ್ನಾಗಾಗತ್ತೆ. ಇದರ ರುಚಿನೂ ಅಷ್ಟೇ ತುಂಬ ಚೆನ್ನಾಗಿರೋದ್ರಿಂದ ಮಕ್ಕಳಿಗೂ ಇಷ್ಟ ಆಗುತ್ತೆ. ಸೊ ಬನ್ನಿ ಇದನ್ನು ಮಾಡೋದು ಯಾವ ರೀತಿ ಅಂತ ನೋಡೋಣ. ಇದನ್ನು ನೀವು 6 ತಿಂಗಳ ಪಾಪುವಿಂದ ಹಿಡಿದು ಎಲ್ಲ ವಯಸ್ಸಿನ ಮಕ್ಕಳಿಗೂ ಮಾಡಿ ತಿನ್ನಿಸ್ಬೋದು. ಸೊ ಮೊದಲು ಈ ರೆಸಿಪಿನ ಮಾಡ್ಕೊಳ್ಳೋದಕ್ಕೆ ಒಂದು ಆ್ಯಪಲ್ ತೊಗೊಂಡು ಸಿಪ್ಪೆ ತೆಗೆದು ಈ ರೀತಿ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಬಿಟ್ಟು ಒಂದು ಬ್ಲೆಂಡರ್ ಜಾರ್ಗೆ ಸೇರಿಸ್ಕೊಂಡು ಇದಕ್ಕೆ ಅರ್ಧ ಲೋಟ ಹಾಲು ಸೇರಿಸ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. 1 ವರ್ಷ ಒಳಗಡೆ ಇರುವಂಥ ಮಕ್ಕಳಿಗೆ ಹಾಲಿಗೆ ಬದಲಾಗಿ ನೀರು ಉಪಯೋಗಿಸ್ಕೊಳ್ಳಿ. ಸೊ ನೋಡಿ, ಈ ರೀತಿ ಪೇಸ್ಟ್ ಮಾಡಿಬಿಟ್ಟು ಸೈಡಿಗೆ ತೆಗೆದಿಟ್ಕೊಳ್ಳಿ. ಈಗ ಗ್ಯಾಸ್ ಸ್ಟವ್ ಮೇಲೆ ಈ ರೀತಿ ಒಂದು ಪ್ಯಾನ್ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಬಾಂಬೆ ರವೆನ ಸೇರಿಸ್ಕೊಂಡು ರೋಸ್ಟ್ ಮಾಡ್ಕೊಳ್ಬೇಕು. ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಅಂದರೆ ಈ ರವೆ ಬಣ್ಣ ಲೈಟಾಗಿ ಚೇಂಜ್ ಆಗಿ ಫ್ಲೇವರ್ ಬರುತ್ತೆ, ಅಲ್ಲಿವರೆಗೂ ಇದನ್ನು ರೋಸ್ಟ್ ಮಾಡ್ಕೊಳ್ಬೇಕು. ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ ನಂತರ ಇದಕ್ಕೆ 1 ಲೋಟ ಹಾಲು 1 ಲೋಟ ನೀರು ಸೇರಿಸ್ಕೊಳ್ಳಿ. ನಾನು ಆಗಲೇ ತಿಳಿಸಿದಾಗೆ 1 ವರ್ಷ ಒಳಗಡೆ ಇರುವಂಥ ಮಕ್ಕಳಿಗೆ ಹಾಲಿಗೆ ಬದಲಾಗಿ ನೀರೇ ಉಪಯೋಗಿಸ್ಬಿಟ್ಟು ಮಾಡಿಕೊಡಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಒಂದು 4 ರಿಂದ 5 ನಿಮಿಷ ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಬೇಕು. ರವೆಗೆ ಬದಲಾಗಿ ನೀವು ಬೇಕಿದ್ರೆ ಅವಲಕ್ಕಿನೂ ಉಪಯೋಗಿಸ್ಬಿಟ್ಟು ಈ ರೆಸಿಪಿನ ಮಾಡ್ಬೋದು. ಸೊ ನೋಡಿ, ಕರೆಕ್ಟಾಗಿ 4-5 ನಿಮಿಷಕ್ಕೆ ನಾವು ಸೇರಿಸಿರುವಂಥ ರವೆ ಚೆನ್ನಾಗಿ ಬೆಂದಿರುತ್ತೆ. ಈಗ ನಾವು ಮೊದಲೇ ಪೇಸ್ಟ್ ಮಾಡಿ ತೆಗೆದಿಟ್ಕೊಂಡಿರುವಂಥ ಆ್ಯಪಲ್ ಪ್ಯೂರಿನ ಸೇರಿಸ್ಬಿಟ್ಟು ಒಂದು ಅರ್ಧ ಟೀ ಸ್ಪೂನ್ ಬೆಲ್ಲ ಸೇರಿಸ್ಕೊಳ್ಳಿ. ಬೆಲ್ಲಕ್ಕೆ ಬದಲಾಗಿ ನೀವು ಡೇಟ್ಸ್ ಸಿರಪ್ ಕೂಡ ಉಪಯೋಗಿಸ್ಬೋದು, ಅಥವಾ ಕೆಂಪು ಕಲ್ಸಕ್ಕರೆ ಬೇಕಿದ್ರೂ ಉಪಯೋಗಿಸ್ಬೋದು. 1 ವರ್ಷ ಒಳಗಡೆ ಇರುವಂಥ ಮಕ್ಕಳಿಗೆ ಈ ಬೆಲ್ಲ ಸಕ್ಕರೆ ಎಲ್ಲ ಉಪಯೋಗಿಸ್ತೀರ. ಒಂದು ಬಾಳೆಹಣ್ಣ ಬೇಕಿದ್ರೆ ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು ಸೇರಿಸ್ಕೊಳ್ಬೋದು. ಸೊ ಇದೆಲ್ಲ ಸೇರಿಸಿದ ನಂತರ ಮತ್ತೆ ಒಂದು 3 ರಿಂದ 4 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಬೇಕು. ಕೆಲವರು ತುಂಬ ಸಲ ಕೇಳ್ತಾನೆ ಇರ್ತೀರಾ, ನಮ್ಮ ಪಾಪು ಏನೇ ತಿನ್ಸಿದ್ರೂ ದಪ್ಪ ಆಗ್ತಾ ಇಲ್ಲ ಅಂತ. ನಾನು ಇದಕ್ಕೆ ತುಂಬ ಸಲ ರಿಪ್ಲೈ ಮಾಡಿದ್ದೀನಿ, ಕಮೆಂಟ್ಗೂ ರಿಪ್ಲೈ ಕೊಟ್ಟಿದ್ದೀನಿ, ವಿಡಿಯೋದಲ್ಲೂ ತಿಳಿಸಿದ್ದೀನಿ. ಆದರೂ ಮತ್ತೆ ಮತ್ತೆ ಕೇಳ್ತಾನೆ ಇರ್ತೀರಾ. ಕೆಲವೊಂದು ಮಕ್ಕಳಿಗೆ ನೀವೇನೇ ತಿನ್ಸಿದ್ರೂ ದಪ್ಪ ಆಗೋದಿಲ್ಲ, ಆದರೆ ಆ ಮಕ್ಕಳು ಆರೋಗ್ಯವಾಗೂ ಇರ್ತಾರೆ, ಆ್ಯಕ್ಟಿವ್ ಆಗೂ ಇರ್ತಾರೆ. ಮಗು ಆರೋಗ್ಯವಾಗಿದೆ, ಆ್ಯಕ್ಟಿವ್ ಆಗಿದೆ ಅಂದರೆ ದಯವಿಟ್ಟು ದಪ್ಪ ಆಗಿಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಬೇಡಿ. ಯಾರೋ ಏನೋ ಹೇಳ್ತಾರೆ ಅಂದ್ಬಿಟ್ಟು ನಮ್ಮ ಪಾಪುನ ನಾವು ಬಲವಂತವಾಗಿ ದಪ್ಪ ಮಾಡೋದಕ್ಕಾಗೋದಿಲ್ಲ ಅಲ್ವಾ. ಸೊ ಇದನ್ನು ಮಾತ್ರ ತಲೆಯಲ್ಲಿಟ್ಕೊಳ್ಳಿ. ಸೊ ನೋಡಿ, ಕರೆಕ್ಟಾಗಿ 3-4 ನಿಮಿಷಕ್ಕೆ ಇದು ಒಂಚೂರು ಗಟ್ಟಿಯಾಗಿರುತ್ತೆ. ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ತುಪ್ಪ, ಅರ್ಧ ಟೀ ಸ್ಪೂನ್ ಡ್ರೈ ಫ್ರೂಟ್ಸ್ ಪೌಡರ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ. ಡ್ರೈ ಫ್ರೂಟ್ಸ್ ಪೌಡರ್ ಇಲ್ಲ ಅಂದರೆ ಬಾದಾಮಿ ಅಥವಾ ಗೋಡಂಬಿನ ಗ್ರೇಟರಿಂದ ಗ್ರೇಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಬೋದು. ಅಷ್ಟೇ, ಈಗ ಹೆಲ್ತಿ ಆ್ಯಂಡ್ ಟೇಸ್ಟಿ ಆಗಿರುವಂಥ ರವಾ ಆ್ಯಪಲ್ ಪ್ಯೂರಿ ರೆಡಿಯಾಗಿದೆ. ಇದನ್ನು ನೀವು ಯಾವ ಟೈಮಲ್ಲಿ ಬೇಕಾದರೂ ಮಾಡಿ ತಿನ್ನಿಸ್ಬೋದು. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಗೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇದೇ ರೀತಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.